ನಮಸ್ಕಾರ ಸ್ನೇಹಿತರೆ, T20 ಸೀರೀಸ್ ಮುಗಿದು ಈಗ ಎಲ್ಲರ ಕಣ್ಣು ODI ಸೀರೀಸ್ ಮೇಲೆ ಇದೆ. ನಿಜ ಹೇಳಬೇಕಂದ್ರೆ ಈ ಸೀರೀಸ್ ಎರಡು ತಂಡಗಳಿಗೆ ತುಂಬಾ ಮುಖ್ಯ. ಟೀಮ್ ಇಂಡಿಯಾ ಭರ್ಜರಿ ಕಂಬ್ಯಾಕ್ ಮಾಡುತ್ತಾ ಅಥವಾ ಇಂಗ್ಲೆಂಡ್ ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಮತ್ತೆ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತಾ? ಇವತ್ತಿನ ವಿಡಿಯೋದಲ್ಲಿ ಪಿಚ್ ರಿಪೋರ್ಟ್, ವೆದರ್ ಅಪ್ಡೇಟ್, ಪ್ಲೇಯಿಂಗ್ 11, ಕೀ ಬ್ಯಾಟಲ್ಸ್, ಪ್ಲೇಯರ್ಸ್ ಟು ವಾಚ್ ಮತ್ತು ಕೊನೆಯಲ್ಲಿ ನನ್ನ ಮ್ಯಾಚ್ ಪ್ರೆಡಿಕ್ಷನ್ ಕೂಡ ಇದೆ. ಹಾಗಾಗಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಾಮ್. ನೀವು ನೋಡುತ್ತಿರುವುದು ರೈರಾಮ್ ಅಫಿಷಿಯಲ್. ಮೊದಲಿಗೆ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿರುವ ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ಕ್ರಿಕೆಟ್ ಅಪ್ಡೇಟ್ಸ್, ಮ್ಯಾಚ್ ಪ್ರಿವ್ಯೂ, ಮ್ಯಾಚ್ ಅನಲೈಸ್, ಪ್ಲೇಯಿಂಗ್ 11, ಪಿಚ್ ರಿಪೋರ್ಟ್, ಲೈವ್ ಡಿಸ್ಕಷನ್ ಎಲ್ಲವನ್ನು ಕೂಡ ಕನ್ನಡದಲ್ಲಿ ನೋಡಬಹುದು. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸರಿ, ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಮುಂದಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ನಾಳೆ ತುಂಬ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿರುತ್ತೆ ಅನ್ನೋ ಫೀಲಿಂಗ್ ನನಗಿದೆ. ಯಾಕೆಂದರೆ T20 ಕ್ರಿಕೆಟ್ ಬೇರೆ, ODI ಕ್ರಿಕೆಟೇ ಬೇರೆ. ಇಲ್ಲಿ 50 ಓವರ್ಸ್ ಇರುತ್ತೆ. ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್, ಒಂದು ಒಳ್ಳೆಯ ಬೌಲಿಂಗ್ ಸ್ಪೆಲ್ ಅಥವಾ ಒಂದು ಕ್ಯಾಚ್ ಕೂಡ ಮ್ಯಾಚ್ ರಿಸಲ್ಟ್ ಚೇಂಜ್ ಮಾಡಬಹುದು. ಅದಕ್ಕೆ ODI ಕ್ರಿಕೆಟ್ ನೋಡೋದು ಒಂದು ಬೇರೆಯೇ ಎಂಜಾಯ್ಮೆಂಟ್. ಮೊದಲು ಮ್ಯಾಚ್ ಡೀಟೇಲ್ಸ್ ನೋಡೋಣ. ಡೇಟ್ ನಾಳೆ 14 ಜುಲೈ, ವೆನ್ಯೂ ಎಡ್ಬ್ಯಾಕ್ಸ್ಟನ್, ಬಿರ್ಮಿಂಗ್ಹಮ್. ಇಂಡಿಯನ್ ಟೈಮ್ ಪ್ರಕಾರ ಮಧ್ಯಾಹ್ನ 3:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸಂಜೆ ನಮಗೆ ಒಂದು ಸೂಪರ್ ಕಾಂಟೆಸ್ಟ್ ನೋಡುವ ಅವಕಾಶ ಸಿಗಬಹುದು. ಸರಿ ಫ್ರೆಂಡ್ಸ್, ಈಗ ವೆದರ್ ಬಗ್ಗೆ ಮಾತಾಡೋಣ. ಸದ್ಯ ಫೋರ್ಕಾಸ್ಟ್ ನೋಡಿದರೆ ಸ್ಕೈ ಸ್ವಲ್ಪ ಕ್ಲೌಡಿ ಇರೋ ಸಾಧ್ಯತೆ ಇದೆ. ರೈನ್ ಚಾನ್ಸಸ್ ತುಂಬ ಕಡಿಮೆ. ಆದರೆ ಕ್ಲೌಡ್ ಕವರ್ ಇದ್ದರೆ ಫಾಸ್ಟ್ ಬೌಲರ್ಸ್ಗೆ ನ್ಯೂ ಬೌಲ್ನಲ್ಲಿ ಸ್ವಿಂಗ್ ಜಾಸ್ತಿ ಸಿಗುತ್ತೆ. ಅದಕ್ಕೆ ಟಾಸ್ ಈ ಮ್ಯಾಚ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಬಹುದು. ಈಗ ಪಿಚ್ ರಿಪೋರ್ಟ್ ನೋಡಿ ಫ್ರೆಂಡ್ಸ್, ಯಾವ ಮ್ಯಾಚ್ ಆದರೂ ಪಿಚ್ ಹೇಗಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ ಅಲ್ವಾ. ಎಡ್ಬಾಸ್ಟನ್ ಪಿಚ್ ಸಾಮಾನ್ಯವಾಗಿ ಬ್ಯಾಲೆನ್ಸ್ಡ್ ಪಿಚ್ ಆಗಿರುತ್ತೆ. ಮೊದಲ 8ರಿಂದ 10 ಓವರ್ಸ್ ಫಾಸ್ಟ್ ಬೌಲರ್ಸ್ಗೆ ಸ್ವಿಂಗ್ ಸಿಗುತ್ತೆ. ಅದಾದಮೇಲೆ ಬ್ಯಾಟರ್ಸ್ ಒಮ್ಮೆ ಸೆಟ್ ಆದರೆ ರನ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಮಿಡಲ್ ಓವರ್ಸ್ನಲ್ಲಿ ಸ್ಪಿನ್ನರ್ಸ್ ಕೂಡ ಗೇಮ್ ಚೇಂಜ್ ಮಾಡಬಹುದು. ನನ್ನ ಪ್ರಕಾರ 280ರಿಂದ 320 ರನ್ಸ್ ಇಲ್ಲಿ ಗುಡ್ ಸ್ಕೋರ್ ಆಗಿರಬಹುದು. ನಿಮಗೆ ಏನನಿಸುತ್ತೆ? ಟಾಸ್ ಗೆದ್ದ ಕ್ಯಾಪ್ಟನ್ ಬ್ಯಾಟಿಂಗ್ ಮಾಡಬೇಕಾ ಅಥವಾ ಬೌಲಿಂಗ್ ಮಾಡಬೇಕಾ? ಕಮೆಂಟ್ನಲ್ಲಿ ತಿಳಿಸಿ. ಈಗ ಟೀಮ್ ಇಂಡಿಯಾ ಯಾವ ಪ್ಲೇಯಿಂಗ್ 11 ಜೊತೆ ಬರಬಹುದು ಅಂತ ನೋಡೋಣ. ಓಪನಿಂಗ್ ರೋಹಿತ್ ಶರ್ಮಾ ಅವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಿಲ್ಲ. ಒಮ್ಮೆ ಸೆಟ್ ಆದರೆ ಮ್ಯಾಚ್ ಒಂದೇ ಕಡೆ ತಿರುಗಿಸಿ ಬಿಡುತ್ತಾರೆ. ಇನ್ನೊಬ್ಬ ಓಪನರ್ ಶುಭ್ಮನ್ ಗಿಲ್ ಇತ್ತೀಚೆಗೆ ಕನ್ಸಿಸ್ಟೆಂಟ್ ಆಗಿ ರನ್ ಮಾಡ್ತಿದ್ದಾರೆ. ನಂಬರ್ 3ರಲ್ಲಿ ಬರುವುದು ವಿರಾಟ್ ಕೊಹ್ಲಿ. ODI ಕ್ರಿಕೆಟ್ ಅಂದರೆ ಇನ್ನು ವಿರಾಟ್ನೇ ನೆನಪಾಗ್ತಾರೆ. ಒಮ್ಮೆ ರಿದಮ್ ಸಿಕ್ಕರೆ ಇಂಗ್ಲೆಂಡ್ ಬೌಲರ್ಸ್ಗೆ ಒಂದು ದೊಡ್ಡ ಚಾಲೆಂಜ್. 4ರಲ್ಲಿ ಶ್ರೇಯಸ್ ಅಯ್ಯರ್, 5ರಲ್ಲಿ KL ರಾಹುಲ್ ವಿಕೆಟ್ ಕೀಪರ್, ನಂಬರ್ 6ರಲ್ಲಿ ಅಕ್ಷರ್ ಪಟೇಲ್, ನಂಬರ್ 7ರಲ್ಲಿ ವಾಷಿಂಗ್ಟನ್ ಸುಂದರ್, ನಂಬರ್ 8 ಕುಲ್ದೀಪ್ ಯಾದವ್, ಮತ್ತು ಫಾಸ್ಟ್ ಬೌಲಿಂಗ್ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಫ್ರೆಂಡ್ಸ್, ಇಂಡಿಯಾ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಟಾಪ್ ಆರ್ಡರ್ಸ್ ರೋಹಿತ್, ಗಿಲ್, ವಿರಾಟ್. ಈ ಮೂರರಲ್ಲಿ ಇಬ್ಬರು ಲಾಂಗ್ ಇನ್ನಿಂಗ್ಸ್ ಆಡಿದರೆ 300+ ಸ್ಕೋರ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಆಗಿರುತ್ತೆ. ಮತ್ತು ಗುಡ್ ನ್ಯೂಸ್ ಏನಂದರೆ ಬುಮ್ರಾ ಟೀಮ್ನಲ್ಲಿದ್ದಾರೆ. ಬುಮ್ರಾ ಇದ್ದಾಗ ಟೀಮ್ ಇಂಡಿಯಾ ಬೌಲಿಂಗ್ ಯೂನಿಟ್ ಬೇರೆ ಲೆವೆಲಲ್ಲಿ ಕಾಣಿಸುತ್ತೆ. ಮಿಡಲ್ ಓವರ್ಸ್ನಲ್ಲಿ ಕುಲ್ದೀಪ್ ಮತ್ತು ಅಕ್ಷರ್ ಮ್ಯಾಚ್ ಟರ್ನ್ ಮಾಡಬಹುದು. ಇಂಡಿಯಾ ಬಗ್ಗೆ ಆಯಿತು. ಈಗ ಇಂಗ್ಲೆಂಡ್ ಕಡೆ ಬರೋಣ. ಒಂದು ವಿಷಯ, ಈ ಟೀಮ್ನ ಲೈಟಾಗಿ ತೆಗೆದುಕೊಳ್ಳುವಂತಹ ತಪ್ಪನ್ನು ಮಾಡಬೇಡಿ. ಹೋಮ್ ಕಂಡೀಷನಲ್ಲಿ ಇವರು ತುಂಬ ಡೇಂಜರಸ್. ನನ್ನ ಪ್ರಕಾರ ಇಂಗ್ಲೆಂಡ್ ಪ್ಲೇಯಿಂಗ್ 11 ಹೀಗಿರಬಹುದು: ಬೆನ್ ಡಕೆಟ್, ಟಾಮ್ ಬಾಟಮ್, ಜೋಯ್ ರೂಟ್, ಹ್ಯಾರಿ ಬ್ರೂಕ್, ಜಾಸ್ ಬಟ್ಲರ್, ಜಾಕಬ್ ಬೆಥೆಲ್, ವಿಲ್ ಜಾಕ್ಸ್, ಸ್ಯಾಮ್ ಕರನ್, ಗಸ್ ಅಟ್ಕಿನ್ಸನ್, ಜೋಫ್ರಾ ಆರ್ಚರ್, ಆದಿಲ್ ರಶೀದ್. ಜೋ ರೂಟ್ ಬಗ್ಗೆ ಏನು ಹೇಳೋದು ಫ್ರೆಂಡ್ಸ್? ಸೈಲೆಂಟ್ ಆಗಿ ಬಂದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡುವಂಥ ಪ್ಲೇಯರ್. ಜೋಸ್ ಬಟ್ಲರ್ ಕೊನೆಯ ಓವರ್ಸ್ನಲ್ಲಿ ಗೇಮ್ ಫಿನಿಶ್ ಮಾಡಬಹುದು. ಜೋಫ್ರಾ ಆರ್ಚರ್ ನ್ಯೂ ಬಾಲ್ನಲ್ಲಿ ಡೇಂಜರಸ್. ಆದಿಲ್ ರಶೀದ್ ಮಿಡಲ್ ಓವರ್ಸ್ನಲ್ಲಿ ವಿಕೆಟ್ಸ್ ತೆಗೆದುಕೊಳ್ಳಬಹುದು. ಅದಕ್ಕೆ ಇಂಗ್ಲೆಂಡ್ ಕಂಪ್ಲೀಟ್ ಟೀಮ್ ಅಂತ ಹೇಳಬಹುದು. ನನಗೆ ಪರ್ಸನಲ್ ಆಗಿ ಕಾಯ್ತಿರುವ ಬ್ಯಾಟಲ್ಸ್ ಇವು: ರೋಹಿತ್ ಶರ್ಮಾ ವರ್ಸಸ್ ಜೋಫ್ರಾ ಆರ್ಚರ್, ಆಮೇಲೆ ವಿರಾಟ್ ಕೊಹ್ಲಿ ವರ್ಸಸ್ ಆದಿಲ್ ರಶೀದ್, ಬುಮ್ರಾ ವರ್ಸಸ್ ಬಟ್ಲರ್, ಮತ್ತೊಂದು ಗಿಲ್ ವರ್ಸಸ್ ಅಟ್ಕಿನ್ಸನ್. ಈ ಬ್ಯಾಟಲ್ಸ್ನೇ ಮ್ಯಾಚ್ ರಿಸಲ್ಟ್ ಡಿಸೈಡ್ ಮಾಡಬಹುದು. ನನ್ನ ಪ್ರಕಾರ ಇಂಡಿಯಾಗೆ ಎಕ್ಸ್ ಫ್ಯಾಕ್ಟರ್ ಜಸ್ಪ್ರೀತ್ ಬುಮ್ರಾ, ಇಂಗ್ಲೆಂಡ್ಗೆ ಜೋಯ್ ರೂಟ್. ಈ
ಇಬ್ಬರಲ್ಲಿ ಯಾರಾದರೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ ರಿಸಲ್ಟ್ ಸಂಪೂರ್ಣ ಚೇಂಜ್ ಆಗ್ಬೋದು. ಈ ಮ್ಯಾಚ್ನಲ್ಲಿ 3 ವಿಷಯಗಳು ತುಂಬ ಇಂಪಾರ್ಟೆಂಟ್. ಮೊದಲನೇದು ಟಾಸ್ ಯಾರು ವಿನ್ ಮಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಎರಡನೇದು ಪವರ್ ಪ್ಲೇ ಯಾರು ಡಾಮಿನೇಟ್ ಮಾಡ್ತಾರೆ, ಸೊ ಅವರಿಗೆ ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ ಟೀಮ್ ವಿನ್ ಮಾಡೋಕ್ಕೆ. ಮೂರನೇದು ಮಿಡಲ್ ಓವರ್ಸಲ್ಲಿ ಯಾರೋ ಒಂದು ಒಳ್ಳೆಯ ಒಂದು ಸ್ಟ್ರೈಕ್ ರೇಟಲ್ಲಿ ವಿಕೆಟ್ ಬಿಡದೆ ಆಡ್ತಾರೆ, ಸೊ ಅವರಿಗೆ ಈ 3 ಫೇಸಲ್ಲಿ ಯಾರು ಬೆಟರ್ ಪರ್ಫಾರ್ಮ್ ಮಾಡ್ತಾರೆ ಅವರು ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಎಲ್ಲರೂ ಕಾಯ್ತಿರೋ ಪ್ರಿಡಿಕ್ಷನ್ ಹೇಳ್ತೀನಿ. ಆನ್ ಪೇಪರ್ ನೋಡಿದರೆ ಇಂಡಿಯಾ ಸ್ಲೈಟ್ ಫೇವ್ರೇಟ್ ಆಗಿದ್ರೆ, ಇದಾದರೆ ಇಂಗ್ಲೆಂಡ್ ಹೋಮ್ ಟೀಮ್ ಈಸಿ ಮ್ಯಾಚ್ ಅಂತ ನಾನು ಹೇಳಲ್ಲ. ನನ್ನ ವಿನ್ನಿಂಗ್ ಚಾನ್ಸಸ್ ಇಂಡಿಯಾ 55%, ಇಂಗ್ಲೆಂಡಿಗೆ 45%. ಆದರೆ ಕ್ರಿಕೆಟ್ ಅಂದರೆ ಒಂದು ಅನ್ಪ್ರೆಡಿಕ್ಟೇಬಲ್ ಗೇಮ್ ಅಂತ ಹೇಳ್ಬೋದು. ಒಂದು ಪಾರ್ಟ್ನರ್ಶಿಪ್, ಒಂದು ಕ್ಯಾಚ್, ಒಂದು ಬ್ರಿಲಿಯಂಟ್ ಸ್ಪೆಲ್ ಇಷ್ಟೇ ಸಾಕು ಮ್ಯಾಚ್ ರಿಸಲ್ಟ್ ಸಂಪೂರ್ಣ ಚೇಂಜ್ ಆಗ್ಬೋದು. ಸರಿ ಫ್ರೆಂಡ್ಸ್, ಈಗ ನಿಮ್ಮ ಸರದಿ, ನಿಮ್ಮ ಪ್ರಿಡಿಕ್ಷನ್ ಏನು, ಯಾವ ಟೀಮ್ ವಿನ್ ಆಗ್ಬೋದು? ಕಮೆಂಟ್ಸ್ನಲ್ಲಿ ನೀವು ಈ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನಿಮ್ಮ ಮ್ಯಾಚ್ ಯಾರು ಗೆಲ್ತಾರೆ? ಎರಡನೇದು ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ತಾರ? ಮೂರನೇ ಫ್ರೆಂಡ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಆಗ್ತಾರೆ? ಸೊ ನಾನು ನಿಮ್ಮ ಎಲ್ಲ ಕಮೆಂಟ್ಸ್ ಓದ್ತೇನೆ, ಒಳ್ಳೆಯ ಡಿಸ್ಕಷನ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ರೈರಾಮ್ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರಾಮ್, ಮತ್ತೆ ಮುಂದಿನ ಮ್ಯಾಚ್ ಪ್ರಿವ್ಯೂ ಮತ್ತು ಲೈವ್ ಅಪ್ಡೇಟ್ಸ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಜೈ ಹಿಂದ್.